ಹನೂರು ಕಾಡಲ್ಲಿ ಅರಣ್ಯಾಧಿಕಾರಿಗಳ ಬಂದೂಕಿನಿಂದ ಹೊರಟ ಗುಂಡು ಬಿದ್ದಿದ್ದು ಬರೀ ಬೇಟೆಗಾರರಿಗೆ ಅಷ್ಟೇ ಅಲ್ಲ, ಅದು ಸಿಎಂ ಕಂಡ ಕನಸಿಗೂ ಪೆಟ್ಟು ಕೊಟ್ಟಿದೆ ಅಂತ ವಿಧಾನಸೌಧದ ಕಾರಿಡಾರ್ ಅಲ್ಲಿ ಟಾಕ್ ಆಗಿದೆ. ನಮ್ ಗೋವಿಂದಣ್ಣನ ಕಿವಿಗೆ ಬಿದ್ದ ಈ ಗುಸುಗುಸು ಸುದ್ದಿ ನಮ್ ಒಳನೋಟಕ್ಕೆ ಕಂಡಿದೆ. ಏನದು ನೋಡ್ಕೊಂಬ. ಎಲ್ಲೋ ಗುರಿ ಇಟ್ಟು ಹೊಡೆದ್ರೆ ಇನ್ನೆಲ್ಲೋ ಬೀಳೋದಂತಾರಲ್ಲ, ಹಂಗಾಗೋ ಹಂಗ್ ಕಾಣ್ತಿದೆ ಇದು. ಆಗ್ಲೇ ಅಲ್ಲಿ ಸಿಎಂ ಕೋಟಿ ಕೋಟಿ ಪರಿಹಾರ ಕೊಡಿ, ಉನ್ನತ ಮಟ್ಟದ ತನಿಖೆ ಮಾಡಿಸಿ ಅರಣ್ಯಾಧಿಕಾರಿಗಳಿಗೆ ಶಿಕ್ಷೆ ಕೊಡಿ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಮೊದಲೇ ಆ ಜಾಗವೇ ಮೇಕೆದಾಟು, ನೀರು ಹರಿಯೋ ಜಾಗ. ಇಷ್ಟಾದ ಮೇಲೆ ಇನ್ನು ಮೇಕೆ ದಾಟಿದ ಹಾಗಾಯ್ತು ಬಿಡಿ, ಹಿಂಗಾದ್ರೆ ಮುಗಿತು ಕತೆ ಅಂತ ಸ್ವಾಗತದ ರೀತಿ ಮಾತಾಡ್ತಾ ಬಂದಂಥ ನಮ್ ಗೋವಿಂದಣ್ಣ ಹನೂರಿನ ಕಡೆ ಓಡಾಡ್ಕೊಂಡು ಬಂದಂಗೆ ಕಾಣ್ತಿತ್ತು. ಇಲ್ಲಿ ಅಧಿವೇಶನದಲ್ಲಿ ಅದೇ ಹನೂರಿನ ವಿಷಯ ಬೆಂಕಿ ಹತ್ಕೊಂಡು ಧಗಧಗಿಸ್ತಾ ಇರುವಾಗ ಎನ್ಕೌಂಟರ್ ಕತೆ ಕೇಳದೆ ಇರೋಕ್ಕಾಗುತ್ತಾ? ಅದಕ್ಕೆ ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಏನದು? ಎಲ್ಲೋ ಹೊಡೆದ ಗುರಿ ಇನ್ನೆಲ್ಲೋ ಬೀಳೋದು, ಮೇಕೆದಾಟಿನ ವಿಷಯ ಈಗ್ಯಾಕೆ ಬಂತು? ಯಾವ ಕತೆ ಮುಗಿತು? ಯಾರ ಕತೆ ಮುಗಿತು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಹನೂರಿನ ಆಫ್ಟರ್ ಎಫೆಕ್ಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಕಾಡಲ್ಲಿ ಎನ್ಕೌಂಟರ್ ಆದ್ಮೇಲೆ ಶುರು ಆಗಿರೋ ಗಲಾಟೆದು ಒಂದು ಕತೆ ಆದ್ರೆ, ಮುಂದೈತೆ ಮಾರಿ ಹಬ್ಬ ಅನ್ನೋ ಮಾತು ಇಲ್ಲಿ ವಿಧಾನಸೌಧದ ಕಾರಿಡಾರ್ ಅಲ್ಲಿ ಜೋರಾಗಿ ಕೇಳಿ ಬರ್ತಿತ್ತಂತೆ. ಅದ್ಯಾಕೆ ಅಂದ್ರೆ, ಹೇಳಿ ಕೇಳಿ ಈಗ ಎನ್ಕೌಂಟರ್ ಆಗಿರೋದು ಕಾವೇರಿ ಏರಿಯಾದಲ್ಲಿ, ಅದರಲ್ಲೂ ಮೇಕೆದಾಟು ನೀರು ತಮಿಳುನಾಡಿಗೆ ಹರಿದು ಹೋಗೋ ಸ್ಪಾಟು. ಅದರಲ್ಲೂ ಲೊಕ್ಕನಹಳ್ಳಿ, ಮಾಟಳ್ಳಿ, ತೋಮಿಯಾರ್ಪಾಳ್ಯ, ಗೋಪಿನಾಥಂ, ಮರಿಮಂಗ್ಲ ಭಾಗಗಳು ತಮಿಳುನಾಡಿನ ಬಾರ್ಡರು. ಸಾಲದಕ್ಕೆ ಎನ್ಕೌಂಟರ್ನಲ್ಲಿ ಸಾವಿಗೀಡಾದ 3 ಹಾಗೂ ಎಸ್ಕೇಪ್ ಆಗಿರೋ ದಾಸ್ ಎಂಬಾತ ಎಲ್ಲರೂ ತಮಿಳಿಗರು. ಸಾಲದಕ್ಕೆ ಕ್ರಿಶ್ಚಿಯನ್ಸ್. ಹಿಂಗಾಗಿ ಸ್ವಾಭಾವಿಕವಾಗಿ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಈಗ ಈ ವಿಚಾರದಲ್ಲಿ ದನಿ ಎತ್ತಿದ್ದಾರೆ. ಬರೀ ದನಿ ಎತ್ತಿರೋದಷ್ಟೇ ಅಲ್ಲ, ಎನ್ಕೌಂಟರ್ನಲ್ಲಿ ಮೃತರಾದ 3 ಕೋಟಿ ಕೋಟಿ ಪರಿಹಾರ ಕೊಡಬೇಕು, ಉನ್ನತ ಮಟ್ಟದ ತನಿಖೆ ನಿಷ್ಪಕ್ಷವಾಗಿ ನಡೆಯಬೇಕು, ಹಾಗೂ ಎನ್ಕೌಂಟರ್ ಮಾಡಿದ ಅರಣ್ಯಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಪಟ್ಟು ಈಗ ಕರ್ನಾಟಕದ ಸಿಎಂ ಪಾಲಿಗೆ ಇಕ್ಕಟ್ಟು ತರೋದು ಗ್ಯಾರಂಟಿ ಅನ್ನೋದು ವಿಧಾನಸೌಧದ ಕಾರಿಡಾರ್ನ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್ನು. ವಿಧಾನಮಂಡಲದ ಮೊಗಸಾಲೆಯಲ್ಲಿ ಈಗ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ, ಸದ್ಯ ವಿಧಾನಮಂಡಲದಲ್ಲಿ ಹನೂರು ಎನ್ಕೌಂಟರ್ ವಿಷಯ ಚರ್ಚೆ ಆಗ್ತಿರೋದು ಸಿಎಂ ಪಾಲಿಗೆ ದೊಡ್ಡ ಸವಾಲೇನೂ ಅಲ್ಲ. ಅದನ್ನ ಅವರು ಹೇಗೋ ಹ್ಯಾಂಡಲ್ ಮಾಡ್ತಾರೆ. ಆದ್ರೆ ಹನೂರು ಕಾಡಲ್ಲಿ ಹಾರಿದ ಗುಂಡು ಸಿಎಂ ಕನಸನ್ನೇ ಚಿತ್ರ ಮಾಡೋ ಹಂಗ್ ಕಾಣ್ತಿದೆ ಅನ್ನೋ ಟಾಕು ಜೋರಾಗಿದೆ. ಇದು ಹೆಂಗೆ ಸಿಎಂ ಕನಸಿನ ಎನ್ಕೌಂಟರ್ ಆಗಬಹುದು ಅಂತ ಕೇಳಿದ್ರೆ, ಈ ವಿಷಯ ಮೇಕೆದಾಟಿನ ಕಡೆ ತಿರುಗ್ತಾ ಇದೆ. ಹೇಳಿ ಕೇಳಿ ತಮಿಳುನಾಡು ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದೆ. ಈಗ ಹನೂರು ಎನ್ಕೌಂಟರ್ ಆದಮೇಲೆ ತಮಿಳುನಾಡಿನ ವಿರೋಧ ಪಕ್ಷಗಳು ಈಗ ಹನೂರಿನಲ್ಲಿ ತಮಿಳರ ಹತ್ಯೆ ಆಗಿರೋ ವಿಷಯ ಮುಂದಿಟ್ಕೊಂಡು ರಾಜಕೀಯ ಹೇಳಿಕೆ ಕೊಡಲಾರಂಭಿಸಿವೆ. ಸೊ ಈಗ ಸಿಎಂ ಜೋಸೆಫ್ ವಿಜಯ್ ಮೇಲೆ ಈ ಕೇಸ್ನ ಬೆನ್ನಲ್ಲೇ ತೀವ್ರ ಒತ್ತಡ ನಿರ್ಮಾಣ ಆಗಿದೆ. ಹೀಗಾಗಿ ಮೇಕೆದಾಟು ಯೋಜನೆ ವಿಷಯ ಬಂದಾಗ ಈ ಎಲ್ಲಾ ವಿಚಾರಗಳು ಕೂಡ ಕರ್ನಾಟಕದ ಪಾಲಿಗೆ ಅಡ್ಡಿಗಳಾಗಬಹುದು ಅನ್ನೋದು ಚರ್ಚೆ ವಿಧಾನಸೌಧದ ಕಾರಿಡಾರ್ ಅಲ್ಲಿ ನಡೀತಾ ಇರೋದು. ಅದೇ ಮೂಲಗಳ ಕಣ್ಣಿನಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.